ಬಂಜಾರ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಸಂಘದ ಬಂಜಾರ ನೌಕರರ ದ್ವಿತೀಯ ವಾರ್ಷಿಕ ಕ್ರೀಡಾಕೂಟ ಕಲಬುರಗಿಯಲ್ಲಿ ಆಯೋಜನೆ ಮಾಡಲಾಗಿದ್ದು ಇಂದು ಉದ್ಘಾಟನೆ ಸಮಾರಂಭ ಜರುಗಿತು. ಚಂದ್ರಶೇಖರ ಪಾಟೀಲ್ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಎಲ್ಲ ಬಂದಂತ ಬಂಜಾರ ನೌಕರರು ಮತ್ತು ಬಂಜಾರ ಅಭಿಮಾನಿಗಳೆಲ್ಲರೂ ಟಿ ಶರ್ಟ್ ಅನ್ನು ಧರಿಸಿಕೊಂಡು ಕಾರ್ಯಕ್ರಮವನ್ನು ತ್ರಿವರ್ಣ ಬಣ್ಣಗಳ ಬಲೂನ್ಗಳನ್ನ ಹಾರಿಸುವುದರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತ್ರಿವರ್ಣಗಳ ಬಣ್ಣಗಳ ಈ ಬಲೂನುಗಳನ್ನು ನಿರಂತರಕ್ಕೆ ಹಾರಿಬಿಡುವುದರ ಮುಖಾಂತರವಾಗಿ ಇವತ್ತಿನ ಕ್ರೀಡಾಕೂಟವನ್ನು ಉದ್ಘಾಟನೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಸನ್ಮಾನ ಮಾಡಲಾಯಿತು. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಅಧ್ಯಕ್ಷರಿಗೆ ಸನ್ಮಾನಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ಬಾರಿಸಬೇಕಂತ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಸುನೀಲ್ ಜಿ ಚೌಹಾಣ್ ಅವರು ಕ್ರೀಡಾಕೂಟ ಆಗಲಿ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನಿರ್ವಹಿಸಬೇಕಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಸುಮಿತ್ ಕುಮಾರ್ ಪಾಟೀಲ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ರಾಜು ಲಿಂಗಟಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ, ಸುನೀಲ್ ಕುಮಾರ್ ಚೌಹಾಣ್ ಸೇರಿದಂತೆ ಅನೇಕರು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ತಿಳಿಸಿದರು. ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಬಹಳ ಉತ್ಸಾಹದಿಂದ ಆಗಮಿಸಿದಂಥ ನೌಕರ ಸ್ನೇಹಿತರೆ, ಬಂಜಾರರು ಅಂತಂದರೆ ಅವರು ದೇವರ ಮಕ್ಕಳು ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ ಈ ಕಾಡನ್ನು ರಕ್ಷಿಸುವ ಮೂಲಕ ನಾಡಿನ ಜನರನ್ನು ಉಳಿಸುವಂಥ ಅತ್ಯಂತ ಶ್ರೇಷ್ಠವಾದ ಕಾಯಕವನ್ನು ಮಾಡಿಕೊಂಡು ಬಂದಂಥವರು ಬಂಜಾರ ಸಮುದಾಯದವರು. ಹೀಗಾಗಿ ನಾನು ಬಂಜಾರ ಸಮುದಾಯಕ್ಕೆ ಮೊದಲು ನಾನೊಂದು ಸಲ್ಯೂಟ್ ಹಾಕ್ತೇನೆ. ಯಾಕೆಂತಂದರೆ ಅವರ ಸಂಸ್ಕೃತಿ, ಭ್ರಾತೃತ್ವ, ವಿಶೇಷವಾಗಿ ಏನಂತಂದರೆ ನಿಮ್ಮಲ್ಲಿರ್ತಕ್ಕಂಥ ಮಮತೆ, ಪ್ರೀತಿ, ಮತ್ತೊಂದು ನನ್ನ ಸಮುದಾಯವನ್ನು ಪ್ರೀತಿಸು, ಮತ್ತೊಂದು ಸಮುದಾಯವನ್ನು ಗೌರವಿಸು ಅನ್ನೋ ಭಾವನೆಯೊಂದಿಗೆ ನೀವು ಇರ್ತಿಲ್ಲ. ಇದು ನಿಜಕ್ಕೂ ಇದು ನಿಮ್ಮದು ಹ್ಯಾಟ್ಸಾಪ್ ಹೇಳಬೇಕು. ಯಾಕೆಂತಂದರೆ ಇವತ್ತು ಸರ್ಕಾರಿ ನೌಕರರ ವಿಶೇಷವಾಗಿ ನೀವು ಬಂಜಾರ ಸಮುದಾಯದಲ್ಲಿರ್ತಕ್ಕಂಥವ್ರು ಬಹುತೇಕರು ತಮ್ಮ ವೃತ್ತಿ ಕುಲಕಸಬನ್ನೇ ನಂಬಿಕೊಂಡು ಬದುಕುವಂಥವ್ರು. ಅದರಲ್ಲಿ ಕೆಲವೊಂದಿಷ್ಟು ಜನ ನಿಮ್ಮಂಥವ್ರು ಸರ್ಕಾರಿ ನೌಕರಿಲಿರುವಂಥವ್ರು, ನಿಮ್ಮ ಜೊತೆಗಿರ್ತಕ್ಕಂಥವ್ರು ಯಾರು ಆರ್ಥಿಕವಾಗಿ ಹಿಂದುಳಿದಾರೋ ಅವ್ರನ್ನ ಕೈ ಹಿಡಿದು ಮೇಲೆ ತರುವಂಥ ಕೆಲಸ ಮಾಡಿದ್ರೆ ಅವರು ಒಂದಿಷ್ಟು ಸಮಾಜದ ಮುನ್ನೆಲೆಗೆ ಬರಲಿಕ್ಕೆ, ಸಮಾಜದ ಮುಖ್ಯವಾಹಿನಿ ಬರಲಿಕ್ಕೆ ಸಹಕಾರಿ ಆಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸರ್ಕಾರಿ ನೌಕರರು ವಿಶೇಷವಾದ ಜವಾಬ್ದಾರಿ ತಮ್ಮ ಮೇಲಿದೆ. ಯಾಕೆಂತಂದರೆ ಬರೀ ನೀವು ನಿಮ್ಮನ್ನು ಅಷ್ಟೇ, ನಿಮ್ಮ ಮನೆಯನ್ನಷ್ಟೇ ನೋಡಿದ್ರೆ ಸಾಲದು, ನೀವು ಇಡೀ ಸಮಾಜವನ್ನು ಪೊರೆಯುವ, ಸಮಾಜವನ್ನು ಬೆಳೆಸುವಂಥ ಕೆಲಸ ಮಾಡಿದ್ರೆ ಮಾತ್ರ ಇಡೀ ಬಂಜಾರ ಸಮುದಾಯ ಬಹಳ ಸರ್ವಶ್ರೇಷ್ಠವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನೌಕರರಾದಂಥ ತಾವು ಆ ಹೊಣೆಗಾರಿಕೆ ನಿಭಾಯಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೇನೆ. ಯಾಕೆಂತಂದರೆ ಒಂದು ಉನ್ನತ ವರ್ಗಕ್ಕೆ ಹೋದಂಥ ವ್ಯಕ್ತಿ, ಒಬ್ಬ ಸರ್ಕಾರಿ ನೌಕರಿ ಹೋದಂಥ ವ್ಯಕ್ತಿ ತನ್ನ ಆದಾಯದಲ್ಲಿ ಒಂದು ಪಾಲನ್ನು ತೀರಾ ಹಿಂದುಳಿದಂಥವ್ರು, ಬಹಳ ಆರ್ಥಿಕವಾಗಿ ಕಷ್ಟ ಇರ್ತಕ್ಕಂಥವ್ರು ಓದಲಿಕ್ಕೆ ನೀವೆಲ್ಲರೂ ಸಹಾಯ ಹಸ್ತವನ್ನು ಮಾಡಿದ್ರೆ ನಾವು ಖಂಡಿತವಾಗಲೂ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಹೆಜ್ಜೆನ ತಾವೆಲ್ಲ ಇಡ್ತೀರಿ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ಮುಂದಿನ ವರ್ಷ ಕೂಡ ಸುನೀಲ್ ಜಿ ಅವ್ರು ಮಾಡ್ತಾರ ಅಂತ ಅನಿಸ್ತಾ ಇದೆ. ನಮಗೆ ನೋಡಿದ್ರು ಬಹಳ ಸಂತೋಷ. ಯಾಕಂದ್ರೆ ಸುಮಿತ್ ಕುಮಾರ್ ಪಾಟೀಲ್ ಸರ್ ಹೇಳ ರಾಜಸ್ಥಾನದಾಗಲಿ ಮಹಾರಾಷ್ಟ್ರದಾಗಲಿ ಎಲ್ಲ ಕಡೆ ನೋಡಿದೀನಿ ಅಂತೇಳಿ. ನಮಗೂ ಇದು ಗುಲ್ಬರ್ಗದಲ್ಲಿ ಮಾಡಿದ್ದು ನಮಗೂ ಕೂಡ ನಾವು ಹ್ಯಾಂಗೆ ಅನ್ಕೋತೀವಿ ಸರ್, ನಮಗೆ ತುಂಬ ಹೃದಯದಿಂದ ಸಂತೋಷ ಅನಿಸ್ತದೆ ಅಂತೇಳಿ ಮುಂದಿನ ವರ್ಷ ನಾವು ಕರೆದ್ರನ್ನು ಬಂದಿತ್ತ. ನಾನು ಏನಂತ ಆದಷ್ಟು ಕೈಲಾದಷ್ಟು ಮಟ್ಟಿಗೆ ತಾವೆಲ್ಲ ಶ್ರೀಮಂತರಿದ್ದೀರಿ, ಅದಕ್ಕೇನಿಲ್ಲ. ಯಾಕಂದ್ರೆ ಬಂಜಾರ ನೌಕರ ಸಂಘ ಅಂದ್ರೆ ಶ್ರೀಮಂತರ ಸಂಘನೇ. ನಾವೇನೇ ತಮ್ಮ ಕೂಡ ಪಾಲ್ಗೊಳ್ತೀನಂತ ಹೇಳುತ್ತಾ ಎರಡು ಮಾತು ಹೇಳುತ್ತಾ, ಈಗ ತಾನೇ ನಮ್ಮ ಅಣ್ಣ ಭ್ರಾತಾಶ್ರೀ ಆದಂಥ ಬಾಬುರಾವ್ ಅಣ್ಣ ಅವ್ರು ಆಗಮಿಸಿದ್ದಾರೆ. ಬಾಬುರಾವ್ ಅಣ್ಣ ಯಡ್ರಾಮಿ ಅಂದ್ರೆ ನಮ್ಮ ಇಡೀ ಗುಲ್ಬರ್ಗ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು. ಏನಾರ ನಮಗೆ ಮ್ಯಾಗ್ ತರೋದು ಕೆಳಗೆ ತರೋದು ಅವ್ರ ಕೈ ಸರ್.
ಎಲ್ಲ ಡಿಗ್ನಿಟರೀಸ್ ಮತ್ತು ತಮ್ಮೆಲ್ಲರಿಗೆ ನಮಸ್ಕಾರ. ಆ್ಯಕ್ಚುಲಿ ಐ ಆಮ್ ವೆರಿ ಹ್ಯಾಪಿ ಟು ಸಿ ಸಚ್ ಕೈಂಡ್ ಆಫ್ ಗ್ಯಾದರಿಂಗ್. ಇಟ್ ಈಸ್ ಸೇಡ್ ದಟ್ ಮ್ಯಾನ್ ಈಸ್ ಬೈ ನೇಚರ್ ಸೋಷಿಯಲ್ ಆ್ಯನಿಮಲ್. ಸೊ ಯಾವಾಗಲೂ ಯಾರು he will not be alone, or you will never see human being as an individual. He will always be try to part of some or other gathering. But these kind of gatherings with very positive vibes are rare in nowadays.